ಈಗ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಕಳೆದ 30 ವರ್ಷಗಳಿಂದಲೂ ಕೂಡ ಕೇಳಿ ಬಂದಿಲ್ಲ. ಈಗ ಬರ್ತಾ ಇರುವಂತಹ ಒಂದಷ್ಟು ಸಾಕ್ಷ್ಯಗಳಿದೆಯಲ್ಲ, ಇದು ನಿಜಕ್ಕೂ ಕೂಡ ಬಹಳ ಸಂಚಲನವನ್ನ ಮೂಡಿಸ್ತಾ ಇದೆ. ಎಸ್ಐಟಿ ತನಿಖೆ ಆಗುತ್ತಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಸರ್ಕಾರ ಇದಕ್ಕೆ ಮನಸ್ಸು ಮಾಡಿದ್ಯಾ ಅನ್ನುವಂತ ಪ್ರಶ್ನೆ. ನಿನ್ನೆ ಅರ್ಧ ಗಂಟೆಯ ಕ್ಲೋಸ್ ಡೋರ್ ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಏನೇನ್ ಮಾತುಕತೆಗಳಾದ್ವು, ಏನೇನ್ ಮಾಹಿತಿ ಇದೆ ಸುರೇಶ್? ಅಶ್ವಿನಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇವೆ ಅಂತಕ್ಕಂತಹ ಒಂದು ಏನು ಸಂಚಲನದ ಹೇಳಿಕೆ ಏನಿದೆ, ಇದು ಈಗ ಸದ್ಯ ಕೇವಲ ರಾಜ್ಯ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರ ವ್ಯಾಪಿಯಲ್ಲಿ ಸಂಚಲನ ಮೂಡಿಸ್ತಿರ್ತಕ್ಕಂಥದ್ದು, ಜೊತೆಗೆ ಸಾಕಷ್ಟು ಕುತೂಹಲ ಅನುಮಾನಗಳಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇದೀಗ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರೋ ವಿಚಾರವಾಗಿ ಇದರ ಸಮಗ್ರ ತನಿಖೆ ಆಗಬೇಕು. ಕೇವಲ ಇದು ಇವತ್ತು ನಿನ್ನೆಯ ವಿಚಾರಗಳು ಅಷ್ಟೇ ಅಲ್ಲ, ಕಳೆದ 20 ವರ್ಷಗಳಿಂದಲೂ ಕೂಡ ಅಲ್ಲಿ ನಿರಂತರವಾಗಿ ಒಂದಷ್ಟು ಅತ್ಯಾಚಾರಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ಸಾವುಗಳಾಗ್ತಾ ಇರ್ತಕ್ಕಂಥದ್ದು, ನದಿ ದಂಡೆಯಲ್ಲಿ ಸಿಗ್ತಕ್ಕಂಥದ್ದು, ಕಾಡುಗಳಲ್ಲಿ ಫಾರೆಸ್ಟ್ಗಳಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತಕ್ಕಂತಹ ಆರೋಪಗಳು, ಇವೆಲ್ಲವೂ ಕೂಡ ನಾವು ಕೇವಲ ಹೇಳಿಕೆಗಳು ಹಾಗೇನೆ ಮಾತುಗಳಿಗೆ ಅಷ್ಟೇ ಸೀಮಿತ ಆಯ್ತೆ ಹೊರತು ಎಲ್ಲಿಯೂ ಕೂಡ ಸಮಗ್ರವಾದಂತಹ ತನಿಖೆ ಆಗಲಿಲ್ಲ, ಆಳವಾದಂತ ತನಿಖೆ ಆಗಲಿಲ್ಲ, ಅಥವಾ ಯಾವುದೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ನೇಮಕ ಮಾಡಲಿಲ್ಲ ಅಂತಕ್ಕಂತಹ ಒಂದು ಗಂಭೀರವಾದಂತಹ ಆರೋಪ ಈಗ ಸರ್ಕಾರದ ಮೇಲೆ ಕೂಡ ಬಂದಿರತಕ್ಕಂಥದ್ದು. ಕಳೆದ ಹಿಂದಿನ 2 ಸರ್ಕಾರಗಳು ಇದ್ದಾಗಲೂ ಕೂಡ ಆಗಿರತಕ್ಕಂಥದ್ದು ಕೂಡ ಇದೆ ಅಶ್ವಿನಿ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು, ಈ ರೀತಿಯ ಅನುಮಾನಾಸ್ಪದ ಹೇಳಿಕೆಗಳೇ ಆಗಲಿ ಅಥವಾ ಧರ್ಮಸ್ಥಳಕ್ಕೆ ಮೈಲಿಗೆ ಅಂಟುವಂತಹ ಕೆಲಸಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಬುದ್ಧಿಜೀವಿಗಳು ಇರಬಹುದು, ಹಾಗೆಯೇ ವಕೀಲರ ತಂಡ, ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳಾದಂತಹ ಗೋಪಾಲಗೌಡರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರವನ್ನು ಕೂಡ ಎಚ್ಚರಿಸುವಂತಹ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಇದರ ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಒತ್ತಡ ಬಂದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಹೋಮ್ ಮಿನಿಸ್ಟರ್ ಏನಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕರೆದು ಅವರ ಜೊತೆ ಕೂಡ ಒಂದಿಷ್ಟು ಮಾತುಕತೆಯನ್ನು ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಅದರ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥ ಆ ಮಾತುಕತೆಯ ಇನ್ಸೈಡ್ ಡೀಟೇಲ್ಸ್ ಏನಿದೆ ಅನ್ನೋದನ್ನು ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಬ್ರೇಕ್ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ವಿಚಾರವಾಗಿ ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ತೀವ್ರ ಒತ್ತಡ, ಈ ಒತ್ತಡ ಈಗಾಗಲೇ ಬಂದಿದೆ, ಮತ್ತೆ ಏನಾದ್ರೂ ಒತ್ತಡ ಜಾಸ್ತಿ ಆಗಿದ್ದೆ ಆದರೆ ನಾವು ಖಂಡಿತವಾಗ್ಲೂ ಕೂಡ ಎಸ್ಐಟಿಗೆ ತನಿಖೆ ಕೊಡಬೇಕಾಗತ್ತೆ ಅನ್ನುವಂತಹ ಬಗ್ಗೆ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಇದೇ ಸಂದರ್ಭದಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ. ಹಾಗಿದ್ರೆ ಎಸ್ಐಟಿಗೆ ಕೊಟ್ಟಿದ್ದೆ ಆದ್ರೆ ಈ ಒಂದು ಪ್ರಕರಣವನ್ನ ಯಾರು ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಇಲ್ಲಿ ಹಿರಿಯ IPS ಅಧಿಕಾರಿಯಾದಂತಹ BK ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಸದ್ಯ ಯಾವುದು ಕೂಡ ಫೈನಲ್ ಆಗಿಲ್ಲ. ಹಾಗೇನೆ SIT ಕೊಟ್ಟೇ ಬಿಟ್ಟರು ಅಂತ ಕೂಡ ಅಲ್ಲ, ಯಾಕೆಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ಸದ್ಯ ತನಿಖೆ ನಡೀತಾ ಇದೆ. ಏನು ಆರೋಪಿ ಶರಣಾಗಿದ್ದಾನೆ, ಅವನು ಕೋರ್ಟ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇದಾದ ನಂತರ ನೋಡಿ ಈ ಮುಂದೆ ಆಗುವಂತಹ ಬೆಳವಣಿಗೆಗಳು ಏನಿದೆ, ಈ ಬೆಳವಣಿಗೆಗಳ ಮೇಲೆ ಅದ್ದಿನ ಕಣ್ಣಿಟ್ಟಿರ್ತಕ್ಕಂಥ ಗೃಹ ಇಲಾಖೆ ಕೂಡ, ಅಂದ್ರೆ ಎಲ್ಲಿಯೂ ಕೂಡ ಯಾರ ಹಸ್ತಕ್ಷೇಪಗಳು ಆಗದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೂಡ ಈಗ ಪೊಲೀಸ್ ಇಲಾಖೆ ಮೇಲಿದೆ. ಜೊತೆಗೆ ಅಲ್ಲಿ ಏನಿದೆ ಧರ್ಮಸ್ಥಳದಲ್ಲಿ, ಅಲ್ಲಿ ಒಬ್ಬ ಕೇವಲ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ತನಿಖೆ, ಆ ತನಿಖೆ ಪ್ರಾಮಾಣಿಕವಾಗಿ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ಇರುವಂತಹ ಆರೋಪ. ಹೀಗಾಗಿ SITಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಶ್ವಿನಿ. ಮುಂದಿನ ದಿನಗಳಲ್ಲಿ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಕಳೆದ 30 ವರ್ಷಗಳಿಂದಲೂ ಕೂಡ ಕೇಳಿ ಬಂದಿಲ್ಲ. ಈಗ ಬರ್ತಾ ಇರುವಂತಹ ಒಂದಷ್ಟು ಸಾಕ್ಷ್ಯಗಳಿದೆಯಲ್ಲ, ಇದು ನಿಜಕ್ಕೂ ಕೂಡ ಬಹಳ ಸಂಚಲನವನ್ನ ಮೂಡಿಸ್ತಾ ಇದೆ. ಎಸ್ಐಟಿ ತನಿಖೆ ಆಗುತ್ತಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಸರ್ಕಾರ ಇದಕ್ಕೆ ಮನಸ್ಸು ಮಾಡಿದ್ಯಾ ಅನ್ನುವಂತ ಪ್ರಶ್ನೆ. ನಿನ್ನೆ ಅರ್ಧ ಗಂಟೆಯ ಕ್ಲೋಸ್ ಡೋರ್ ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಏನೇನ್ ಮಾತುಕತೆಗಳಾದ್ವು, ಏನೇನ್ ಮಾಹಿತಿ ಇದೆ ಸುರೇಶ್? ಅಶ್ವಿನಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇವೆ ಅಂತಕ್ಕಂತಹ ಏನು ಸಂಚಲನದ ಹೇಳಿಕೆ ಏನಿದೆ, ಇದು ಈಗ ಸದ್ಯ ಕೇವಲ ರಾಜ್ಯ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರ ವ್ಯಾಪಿಯಲ್ಲಿ ಸಂಚಲನ ಮೂಡಿಸ್ತಿರ್ತಕ್ಕಂಥದ್ದು, ಜೊತೆಗೆ ಸಾಕಷ್ಟು ಕುತೂಹಲ ಅನುಮಾನಗಳಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇದೀಗ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರೋ ವಿಚಾರವಾಗಿ ಇದರ ಸಮಗ್ರ ತನಿಖೆ ಆಗಬೇಕು. ಕೇವಲ ಇದು ಇವತ್ತು ನಿನ್ನೆಯ ವಿಚಾರಗಳು ಅಷ್ಟೇ ಅಲ್ಲ, ಕಳೆದ 20 ವರ್ಷಗಳಿಂದಲೂ ಕೂಡ ಅಲ್ಲಿ ನಿರಂತರವಾಗಿ ಒಂದಷ್ಟು ಅತ್ಯಾಚಾರಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ಸಾವುಗಳಾಗ್ತಾ ಇರ್ತಕ್ಕಂಥದ್ದು, ನದಿ ದಂಡೆಯಲ್ಲಿ ಸಿಗ್ತಕ್ಕಂಥದ್ದು, ಕಾಡುಗಳಲ್ಲಿ ಫಾರೆಸ್ಟ್ಗಳಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತಕ್ಕಂತಹ ಆರೋಪಗಳು, ಇವೆಲ್ಲವೂ ಕೂಡ ಕೇವಲ ಹೇಳಿಕೆಗಳು ಹಾಗೇನೆ ಮಾತುಗಳಿಗೆ ಅಷ್ಟೇ ಸೀಮಿತ ಆಯ್ತೆ ಹೊರತು ಎಲ್ಲಿಯೂ ಕೂಡ ಸಮಗ್ರವಾದಂತಹ ತನಿಖೆ ಆಗಲಿಲ್ಲ, ಆಳವಾದಂತ ತನಿಖೆ ಆಗಲಿಲ್ಲ, ಅಥವಾ ಯಾವುದೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ನೇಮಕ ಮಾಡಲಿಲ್ಲ ಅಂತಕ್ಕಂತಹ ಒಂದು ಗಂಭೀರವಾದಂತಹ ಆರೋಪ ಈಗ ಸರ್ಕಾರದ ಮೇಲೆ ಕೂಡ ಬಂದಿರತಕ್ಕಂಥದ್ದು. ಕಳೆದ ಹಿಂದಿನ 2 ಸರ್ಕಾರಗಳು ಇದ್ದಾಗಲೂ ಕೂಡ ಆಗಿರತಕ್ಕಂಥದ್ದು ಕೂಡ ಇದೆ ಅಶ್ವಿನಿ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು, ಈ ರೀತಿಯ ಅನುಮಾನಾಸ್ಪದ ಹೇಳಿಕೆಗಳೇ ಆಗಲಿ ಅಥವಾ ಧರ್ಮಸ್ಥಳಕ್ಕೆ ಮೈಲಿಗೆ ಅಂಟುವಂತಹ ಕೆಲಸಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಬುದ್ಧಿಜೀವಿಗಳು ಇರಬಹುದು, ಹಾಗೆಯೇ ವಕೀಲರ ತಂಡ, ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳಾದಂತಹ ಗೋಪಾಲಗೌಡರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರವನ್ನು ಕೂಡ ಎಚ್ಚರಿಸುವಂತಹ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ
ಇದರ ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಒತ್ತಡ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಹೋಮ್ ಮಿನಿಸ್ಟರ್ ಏನಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕರೆದು ಅವರ ಜೊತೆ ಕೂಡ ಒಂದಷ್ಟು ಮಾತುಕತೆಯನ್ನು ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಅದರ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥ ಆ ಮಾತುಕತೆಯ ಇನ್ಸೈಡ್ ಡೀಟೇಲ್ಸ್ ಏನಿದೆ ಅನ್ನೋದನ್ನು ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಬ್ರೇಕ್ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ವಿಚಾರವಾಗಿ ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ತೀವ್ರ ಒತ್ತಡ ಈ ಒತ್ತಡ ಈಗಾಗಲೇ ಬಂದಿದೆ. ಮತ್ತೆ ಏನಾದ್ರೂ ಒತ್ತಡ ಜಾಸ್ತಿ ಆಗಿದ್ದೆ ಆದರೆ ನಾವು ಖಂಡಿತವಾಗ್ಲೂ ಕೂಡ SITಗೆ ತನಿಖೆ ಕೊಡಬೇಕಾಗತ್ತೆ ಅನ್ನುವಂತಹ ಬಗ್ಗೆ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಇದೇ ಸಂದರ್ಭದಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ. ಹಾಗಿದ್ರೆ SITಗೆ ಕೊಟ್ಟಿದ್ದೆ ಆದ್ರೆ ಈ ಒಂದು ಪ್ರಕರಣವನ್ನ ಯಾರು ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಇಲ್ಲಿ ಹಿರಿಯ IPS ಅಧಿಕಾರಿಯಾದಂತಹ BK ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಸದ್ಯ ಯಾವುದು ಕೂಡ ಫೈನಲ್ ಆಗಿಲ್ಲ. ಹಾಗೇನೆ SIT ಕೊಟ್ಟೇ ಬಿಟ್ಟರು ಅಂತ ಕೂಡ ಅಲ್ಲ. ಯಾಕೆಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ಸದ್ಯ ತನಿಖೆ ನಡೀತಾ ಇದೆ. ಏನು ಆರೋಪಿ ಶರಣಾಗಿದ್ದಾನೆ, ಅವನು ಕೋರ್ಟ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇದಾದ ನಂತರ ನೋಡಿ ಈ ಮುಂದಿನ ಆಗುವಂತಹ ಬೆಳವಣಿಗೆಗಳು ಏನಿದೆ, ಈ ಬೆಳವಣಿಗೆಗಳ ಮೇಲೆ ಅದ್ದಿನ ಕಣ್ಣಿಟ್ಟಿರ್ತಕ್ಕಂಥ ಗೃಹ ಇಲಾಖೆ ಕೂಡ ಅಂದ್ರೆ ಎಲ್ಲಿಯೂ ಕೂಡ ಯಾರ ಹಸ್ತಕ್ಷೇಪಗಳು ಆಗದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೂಡ ಈಗ ಪೊಲೀಸ್ ಇಲಾಖೆ ಮೇಲಿದೆ. ಜೊತೆಗೆ ಅಲ್ಲಿ ಏನಿದೆ ಧರ್ಮಸ್ಥಳದಲ್ಲಿ ಅಲ್ಲಿ ಒಬ್ಬ ಕೇವಲ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ತನಿಖೆ, ಆ ತನಿಖೆ ಪ್ರಾಮಾಣಿಕವಾಗಿ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ಇರುವಂತಹ ಆರೋಪ. ಹೀಗಾಗಿ SITಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಶ್ವಿನಿ, ಮುಂದಿನ ದಿನಗಳಲ್ಲಿ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಕಳೆದ 30 ವರ್ಷಗಳಿಂದಲೂ ಕೂಡ ಕೇಳಿ ಬಂದಿಲ್ಲ. ಈಗ ಬರ್ತಾ ಇರುವಂತಹ ಒಂದಷ್ಟು ಸಾಕ್ಷ್ಯಗಳಿದೆಯಲ್ಲ, ಇದು ನಿಜಕ್ಕೂ ಕೂಡ ಬಹಳ ಸಂಚಲನವನ್ನ ಮೂಡಿಸ್ತಾ ಇದೆ. SIT ತನಿಖೆ ಆಗುತ್ತಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಸರ್ಕಾರ ಇದಕ್ಕೆ ಮನಸ್ಸು ಮಾಡಿದ್ಯಾ ಅನ್ನುವಂತ ಪ್ರಶ್ನೆ. ನಿನ್ನೆ ಅರ್ಧ ಗಂಟೆಯ ಕ್ಲೋಸ್ ಡೋರ್ ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಏನೇನ್ ಮಾತುಕತೆಗಳಾದ್ವು, ಏನೇನ್ ಮಾಹಿತಿ ಇದೆ ಸುರೇಶ್? ಅಶ್ವಿನಿ, ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೇವೆ ಅಂತಕ್ಕಂತಹ ಈ ಏನು ಸಂಚಲನದ ಹೇಳಿಕೆ ಏನಿದೆ, ಇದು ಈಗ ಸದ್ಯ ಕೇವಲ ರಾಜ್ಯ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರ ವ್ಯಾಪಿಯಲ್ಲಿ ಸಂಚಲನ ಮೂಡಿಸ್ತಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಕುತೂಹಲ, ಅನುಮಾನಗಳಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇದೀಗ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರೋ ವಿಚಾರವಾಗಿ ಇದರ ಸಮಗ್ರ ತನಿಖೆ ಆಗಬೇಕು. ಕೇವಲ ಇದು ಇವತ್ತು ನಿನ್ನೆಯ ವಿಚಾರಗಳು ಅಷ್ಟೇ ಅಲ್ಲ, ಕಳೆದ 20 ವರ್ಷಗಳಿಂದಲೂ ಕೂಡ ಅಲ್ಲಿ ನಿರಂತರವಾಗಿ ಒಂದಷ್ಟು ಅತ್ಯಾಚಾರಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ಸಾವುಗಳಾಗ್ತಾ ಇರ್ತಕ್ಕಂಥದ್ದು, ನದಿ ದಂಡೆಯಲ್ಲಿ ಸಿಗ್ತಕ್ಕಂಥದ್ದು, ಕಾಡುಗಳಲ್ಲಿ ಫಾರೆಸ್ಟ್ಗಳಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತಕ್ಕಂತಹ ಆರೋಪಗಳು, ಇವೆಲ್ಲವೂ ಕೂಡ ನಾವು ಕೇವಲ ಹೇಳಿಕೆಗಳು ಹಾಗೇನೆ ಮಾತುಗಳಿಗೆ ಅಷ್ಟೇ ಸೀಮಿತ ಆಯ್ತೆ ಹೊರತು ಎಲ್ಲಿಯೂ ಕೂಡ ಸಮಗ್ರವಾದಂತಹ ತನಿಖೆ ಆಗಲಿಲ್ಲ, ಆಳವಾದಂತಹ ತನಿಖೆ ಆಗಲಿಲ್ಲ, ಅಥವಾ ಯಾವುದೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ನೇಮಕ ಮಾಡಲಿಲ್ಲ ಅಂತಕ್ಕಂತಹ ಒಂದು ಗಂಭೀರವಾದಂತಹ ಆರೋಪ ಈಗ ಸರ್ಕಾರದ ಮೇಲೆ ಕೂಡ ಬಂದಿರತಕ್ಕಂಥದ್ದು. ಕಳೆದ ಹಿಂದಿನ 2 ಸರ್ಕಾರಗಳು ಇದ್ದಾಗಲೂ ಕೂಡ ಆಗಿರತಕ್ಕಂಥದ್ದು ಕೂಡ ಇದೆ ಅಶ್ವಿನಿ. ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು, ಈ ರೀತಿಯ ಅನುಮಾನಾಸ್ಪದ ಹೇಳಿಕೆಗಳೇ ಆಗಲಿ ಅಥವಾ ಧರ್ಮಸ್ಥಳಕ್ಕೆ ಮೈಲಿಗೆ ಅಂಟುವಂತಹ ಕೆಲಸಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಬುದ್ಧಿಜೀವಿಗಳು ಇರಬಹುದು, ಹಾಗೇನೆ ವಕೀಲರ ತಂಡ, ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳಾದಂತಹ ಗೋಪಾಲ ಗೌಡರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರವನ್ನು ಕೂಡ ಎಚ್ಚರಿಸುವಂತಹ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಇದರ ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಒತ್ತಡ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಹೋಮ್ ಮಿನಿಸ್ಟರ್ ಏನಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕರೆದು ಅವರ ಜೊತೆ ಕೂಡ ಒಂದಷ್ಟು ಮಾತುಕತೆಯನ್ನು ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಅದರ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥ ಆ ಮಾತುಕತೆಯ ಇನ್ಸೈಡ್ ಡೀಟೇಲ್ಸ್ ಏನಿದೆ ಅನ್ನೋದನ್ನು ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಬ್ರೇಕ್ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ವಿಚಾರವಾಗಿ ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ತೀವ್ರ ಒತ್ತಡ ಈ ಒತ್ತಡ ಈಗಾಗಲೇ ಬಂದಿದೆ. ಮತ್ತೆ ಏನಾದ್ರೂ ಒತ್ತಡ ಜಾಸ್ತಿ ಆಗಿದ್ದೆ ಆದರೆ ನಾವು ಖಂಡಿತವಾಗ್ಲೂ ಕೂಡ SITಗೆ ತನಿಖೆ ಕೊಡಬೇಕಾಗತ್ತೆ ಅನ್ನುವಂತಹ ಬಗ್ಗೆ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಇದೇ ಸಂದರ್ಭದಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಬಹಳ ಮುಖ್ಯವಾದಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ. ಹಾಗಿದ್ರೆ SITಗೆ ಕೊಟ್ಟಿದ್ದೆ ಆದ್ರೆ ಈ ಒಂದು ಪ್ರಕರಣವನ್ನ ಯಾರು ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಇಲ್ಲಿ ಹಿರಿಯ IPS ಅಧಿಕಾರಿಯಾದಂತಹ BK ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಸದ್ಯ ಯಾವುದು ಕೂಡ ಫೈನಲ್ ಆಗಿಲ್ಲ. ಹಾಗೇನೆ SIT ಕೊಟ್ಟೇ ಬಿಟ್ಟರು ಅಂತ ಕೂಡ ಅಲ್ಲ. ಯಾಕೆಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ಸದ್ಯ ತನಿಖೆ ನಡೀತಾ ಇದೆ. ಏನು ಆರೋಪಿ ಶರಣಾಗಿದ್ದಾನೆ, ಅವನು ಕೋರ್ಟ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇದಾದ ನಂತರ ನೋಡಿ ಈ ಮುಂದಿನ ಆಗುವಂತಹ ಬೆಳವಣಿಗೆಗಳು ಏನಿದೆ, ಈ ಬೆಳವಣಿಗೆಗಳ ಮೇಲೆ ಅದ್ದಿನ ಕಣ್ಣಿಟ್ಟಿರ್ತಕ್ಕಂಥ ಗೃಹ ಇಲಾಖೆ ಕೂಡ ಅಂದ್ರೆ ಎಲ್ಲಿಯೂ ಕೂಡ ಯಾರ ಹಸ್ತಕ್ಷೇಪಗಳು ಆಗದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೂಡ ಈಗ ಪೊಲೀಸ್ ಇಲಾಖೆ ಮೇಲಿದೆ. ಜೊತೆಗೆ ಅಲ್ಲಿ ಏನಿದೆ ಧರ್ಮಸ್ಥಳದಲ್ಲಿ ಅಲ್ಲಿ ಒಬ್ಬ ಕೇವಲ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ತನಿಖೆ, ಆ ತನಿಖೆ ಪ್ರಾಮಾಣಿಕವಾಗಿ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ಇರುವಂತಹ ಆರೋಪ. ಹೀಗಾಗಿ SITಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಶ್ವಿನಿ, ಮುಂದಿನ ದಿನಗಳಲ್ಲಿ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.